ಎಂದಿನಂತೆ ಇವತ್ತು ಕೂಡ ಪ್ರಯಾಣಿಕರಿಲ್ಲದೆ ಬಿಎಂಟಿಸಿ ಹಾಗೇನೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಣಗುಡ್ತಾ ಇದೆ. ಬೆಳಗ್ಗೆ ಬಸ್ ಸಂಚಾರ ಆರಂಭ ಆದರೂ ಕೂಡ ಪ್ರಯಾಣಿಕರ ಕೊರತೆ ಎದ್ದು ಕಾಣ್ತಾ ಇದ್ದು 3 ದಿನಗಳ ಸರಣಿ ರಜೆ ಎಫೆಕ್ಟ್ ನಿಂದ ಪ್ರಯಾಣಿಕರು ಬರ್ತಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಎಲ್ಲಾ ಭಾಗಗಳಿಗೂ ಮೆಜೆಸ್ಟಿಕ್ ನಿಂದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹುತೇಕ ಮಾರ್ಗಗಳಲ್ಲಿ ಪ್ರಯಾಣಿಕರಿಲ್ಲದೆ ಬಿಎಂಟಿಸಿ ಬಸ್ಗಳು ಖಾಲಿಯಾಗಿ ಹೋಗ್ತಾ ಇದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಇದೆ, ಆದರೆ ಪ್ರಯಾಣಿಕರಿಲ್ಲದೆ ಖಾಲಿ ಹೊಡಿತಾ ಇದೆ. ಕಳೆದ ಸೋಮವಾರದಿಂದ ಬಸ್ ಸೇವೆ ಆರಂಭವಾಗಿದೆ. ಆದರೆ ಅಧಿಕಾರಿಗಳು ನಿರೀಕ್ಷೆ ಮಾಡಿದ್ದೇ ಬೇರೆ, ಆದರೆ ಪ್ರಯಾಣಿಕರ ಸಂಖ್ಯೆಯನ್ನು ಗಮನಿಸಿದಾಗ ಸ್ವಲ್ಪ ನಿರುತ್ಸಾಹವನ್ನ ತೋರುತ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇಷ್ಟು ದಿನ ನಾವು ಲಾಸ್ಟ್ ವೀಕ್ ನೋಡಿದಂಗೆ ಬೆಳಿಗ್ಗೆ ಒಂದು 10-11 ಗಂಟೆ ಒಳಗೆಲ್ಲ ಒಂದಿಷ್ಟು ಪ್ರಯಾಣಿಕರು ಬರ್ತಿದ್ರು, ಬೇರೆ ಬೇರೆ ಕಡೆ ಹೋಗಿ ನಾವು ಬೇಗ ಸೇಫ್ ಆಗಿ ರೀಚ್ ಆಗೋಣ ಅಂತ ಬರ್ತಾ ಇದ್ರು. ಬಟ್ ಇವಾಗ ನಾವು ನೋಡಿದ್ದು, ಈಗ ಸ್ಯಾಟರ್ಡೆ 7 ಗಂಟೆಯಿಂದ ಸಂಜೆ 7 ಗಂಟೆಯಿಂದ ಇವತ್ತು ಬೆಳಿಗ್ಗೆ 7 ಗಂಟೆ ತನಕ ಕರ್ಫ್ಯೂ ಜಾರಿಯಲ್ಲಿದ್ದು ಕಂಪ್ಲೀಟ್ ಆಗಿ ಲಾಕ್ಡೌನ್ ಫಾಲೋ ಮಾಡಬೇಕಾಗಿತ್ತು. ಹೇಳಿ ಕೇಳಿ ಇವತ್ತು ರಂಜಾನ್ ಬೇರೆ, ಗವರ್ಮೆಂಟ್ ಹಾಲಿಡೇ ಇದೆ. ಈಗ 3 ದಿನ ಕಂಟಿನ್ಯೂಸ್ ಆಗಿ ರಜೆ ಇದ್ದಿದ್ರಿಂದ ಯಾಕೋ ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಅಧಿಕಾರಿಗಳು ಆ ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಅಧಿಕಾರಿಗಳು ಹೇಳ್ತಿರೋದು 3 ದಿನ ಕಂಟಿನ್ಯೂಸ್ ರಜೆ ಇದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂತ. ಬಟ್ ಲಾಸ್ಟ್ ವೀಕು ನಾವು ನೋಡಿದ್ವಿ ನಿರುತ್ಸಾಹ ಪ್ರಯಾಣಿಕರು ಯಾವ ತರ ತೋರಿಸ್ತಾ ಇದ್ರು ಅಂತ. ಸೊ ಅನ್ನಿಸ್ತಾ ಇದೆಯಾ ಕಂಟಿನ್ಯೂಸ್ ರಜೆನೇ ಇದಕ್ಕೆ ಕಾರಣ ಅಂತ ಇವಾಗ? ಶರ್ಮಿತಾ, ಏನು ಕಳೆದ 3-4 ದಿನಗಳಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ಒಂದು ಪ್ರಯಾಣಿಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಅದರಲ್ಲೂ ಏನು ಬಸ್ ಸಂಚಾರ ಆರಂಭ ಆದಾಗಿನ ದಿನದಿಂದಲೂ ಸಹ ಎಲ್ಲೋ ಒಂದ್ ಕಡೆ ಕೊರತೆ ಕಂಡು ಬರ್ತಾನೆ ಇತ್ತು. ಆದ್ರೆ 3-4 ದಿನಗಳಿಂದ ಒಂದು ರಜೆ ಏನಿತ್ತು, ಆ ಒಂದು ರಜೆ ಪ್ರಯುಕ್ತವಾಗಿ ಇವತ್ತು ಮತ್ತಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಪ್ರಯಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನೋಡ್ಬೋದು, ಪ್ರಯಾಣಿಕರೇ ಇಲ್ಲದೆ ಬಸ್ ನಿಲ್ದಾಣ ಬಣಗುಡ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಕೇವಲ ಬೆರಳಿಕೆಯಷ್ಟು ಪ್ರಯಾಣಿಕರು ಮಾತ್ರ ಈಗ ದೂರದ ಊರುಗಳಿಗೆ ಹೋಗ್ತಾ ಇರುವಂತದ್ದು ಸಹ ನೋಡ್ಬೋದು. ಯಾಕಂದ್ರೆ ಮೊದಲಿಗೆ ಬಸ್ ಬಿಟ್ಟ ಸಂದರ್ಭದಲ್ಲಿ ಸಹ ಬಸ್ಗಳ ಸಂಖ್ಯೆಯನ್ನು ಅಧಿಕಗೊಳಿಸಿದ್ರು ಸಹ ಪ್ರಯಾಣಿಕರು ಮಾತ್ರ ತೀರಾ ಕಡಿಮೆಯಾಗಿ ಬರ್ತಾ ಇದ್ರು. ಆದ್ರೆ ಕೆಲವು ದಿನ ಮಾತ್ರ ಸುಮಾರು ಒಂದು 80,000ದಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ರು. ಆದ್ರೆ ಕೆಎಸ್ಆರ್ಟಿಸಿಗೆ ಹೋಲಿಕೆ ಮಾಡಿದ್ರೆ ಅದು ತೀರಾ ಕಡಿಮೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ರಾಜ್ಯಕ್ಕೆ ಬೆಂಗಳೂರಿನಿಂದ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಿದ್ರು. ರಾಜ್ಯದ ಮೂಲೆ ಮೂಲೆಗೂ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರವನ್ನು ಮಾಡ್ತಿದ್ವು. ಸುಮಾರು 3,000 ಬಸ್ಗಳನ್ನ ಈ ಒಂದು ಲಾಕ್ಡೌನ್ ಬಳಿಕ ಒಂದು ಬಸ್ಗಳನ್ನ ಪ್ರತಿನಿತ್ಯ ಓಡಿಸಿದ್ರು ಸಹ ಪ್ರಯಾಣಿಕರು ಅಷ್ಟರ ಮಟ್ಟಿಗೆ ರೀಚ್ ಆಗಿರಲಿಲ್ಲ. ಆದ್ರೆ ಇವತ್ತು ತೀರಾ ಕಡಿಮೆ ಪ್ರಮಾಣದಲ್ಲಿ ಸಂಚಾರವನ್ನು ಸಹ ಮಾಡ್ತಿದ್ದಾವೆ. ಮತ್ತೆ ಬಸ್ಗಳು ಅಧಿಕವಾಗಿದ್ರು ಸಹ ಬಸ್ಗಳಲ್ಲಿ ಜನ ಮಾತ್ರ ಕಾಣ್ತಾ ಇಲ್ಲ. ಕೇವಲ ಏನು ನಿನ್ನೆ ಸಂಡೇ ಲಾಕ್ಡೌನ್ ಇರ್ಬೋದು, ಮತ್ತೆ ಇವತ್ತು ರಂಜಾನ್ ಇರ್ಬೋದು, ಈ 2 ದಿನಗಳ ಒಂದು ನೆಪ ಹೇಳ್ಕೊಂಡು ಅಧಿಕಾರಿಗಳು ಈ 2 ದಿನಗಳ ಒಂದು ರಜೆಯನ್ನ ನೆಪ ಹೇಳ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ಏನು ಲಾಕ್ಡೌನ್ ಮತ್ತೆ ಬೇರೆ ಬೇರೆ ಒಂದು ಕಾರಣಗಳಿಂದ ಮನೆಗಳಲ್ಲೇ ಉಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.